जय बोलो भारत माता की भारतीय जनता पार्टी के नरेंद्र मोदी जी ಅವರಿಗೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಜಿ ಅವರಿಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ವೇಳೆ ಈ ದಿನ ಏನು ನಾವು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಹಾಲಿ ಶಾಸಕರಾದಂತಹ ಸಂಪಂಗಣ್ಣ ಅವರ ನೇತೃತ್ವದಲ್ಲಿ ನಮ್ಮ ವೆಂಕಟೇಶಣ್ಣ ಇರ್ಬೋದು, ನಮ್ಮ ಸಾಮಬಾಬು ಅವರು ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ತಿಮ್ಮರಾಯಪ್ಪ ಅವರು ಇರ್ಬೋದು, ಮಮತಮ್ಮ ಅವರು ಇರ್ಬೋದು, ಪದ್ಮಾವತಿ ಇರ್ಬೋದು, ಪ್ರವೀಣ್ ಅವರು, ಬಾಲಾಜಿ, ಸುರೇಶ್ ಅವರು ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ನಾವು ಮಾಡ್ತಾ ಇದ್ರಿ, ವಿಜಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಇಡೀ ಪ್ರಪಂಚನೇ ಏನು ವೆಸ್ಟ್ ಬೆಂಗಾಲ್ ಕಡೆ ನೋಡ್ತಾ ಇದ್ರು, ಏನು ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ರೀತಿ ನುಸುಳುಗೋರು ನಮ್ಮ ದೇಶದ ಒಳಗಡೆ ಬರ್ತಾ ಇದ್ರು, ನಮ್ಮ ಕರ್ನಾಟಕದಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಇದನ್ನ ಯಾವುದಾದ್ರೂ ರೀತಿಯಲ್ಲಿ ಅದನ್ನ ತಡೆಗಟ್ಟಬೇಕು. ಈ ದೇಶದಲ್ಲಿ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ನಾವು ಎದುರಿಸಬಹುದು, ಆದ್ರೆ ಒಳಗಡೆ ಬಂದಿರ್ತಕ್ಕಂಥ ಶತ್ರುಗಳನ್ನ, ಆಂತರಿಕ ಶತ್ರುತ್ವನ್ನ ಇವರು ಯಾವ ರೀತಿ ನಾವು ಎದುರಿಸಬೇಕು ಅಂತ ಹೇಳಿ ಇಡೀ ದೇಶ ಎಲ್ಲರೂ ಕಾಯ್ತಾ ಇದ್ರು. ಅದಕ್ಕೆ ಬಾಂಗ್ಲಾದೇಶರು ಈಸಿಯಾಗಿ ಬರೋದಕ್ಕೆ ಜಾಗ ಇದ್ದಿದ್ದು ಒಂದೇ ಜಾಗ, ಅದು ವೆಸ್ಟ್ ಬೆಂಗಾಲ್ ಅಲ್ಲಿ. ಆ ವೆಸ್ಟ್ ಬೆಂಗಾಲ್ಗೆ ಏನು ವೋಟ್ ಬ್ಯಾಂಕ್ಗೋಸ್ಕರ ದೇಶದಲ್ಲಿರ್ತಕ್ಕಂಥ ಜನತೆಯನ್ನ, ರಾಜ್ಯದಲ್ಲಿರ್ತಕ್ಕಂಥ ಜನತೆಯನ್ನ ಕಡೆಗಣಿಸಿ ಮಮತಾ ಬ್ಯಾನರ್ಜಿ ಅವರು 2009ರಿಂದ ಇದುವರೆಗೂ ಯಾವ ರೀತಿ ನುಸುಳುಗೋರ್ಗೆ ವೋಟ್ ಲಿಸ್ಟ್ ಮತ್ತೆ ರೇಷನ್ ಕಾರ್ಡ್ ಕೊಡೋದ್ರ ಮುಖಾಂತರ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಮೆಚ್ಚುವಂತ ರೀತಿಯಲ್ಲಿ ನಡ್ಕೊತಾ ಇದ್ರು. ಯಾವುದೇ ರೀತಿಯಲ್ಲಿ ಅವ್ರ ವಿರುದ್ಧ ಕಾರ್ಯಾಚರಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೇಂದ್ರಕ್ಕೆ, ನಮ್ಮ ಸೈನ್ಯಕ್ಕೆ ಅಡ್ಡಗಾಲಾಗಿ ನಿಂತಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಇವತ್ತು ಹೀನಾಯ ಸೋಲನ್ನ ಕಂಡು ಇವತ್ತು ವೆಸ್ಟ್ ಬೆಂಗಾಲ್ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇವತ್ತು ಸುಮಾರು 200ಕ್ಕೂ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದ್ರ ಮುಖಾಂತರ ಈ ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಅನ್ನು ದೇಶ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿ ಅವರೇ, ನೀವು ಸಾಕು, ಇಷ್ಟು ದಿನ ವೋಟ್ ಬ್ಯಾಂಕ್ಗೋಸ್ಕರ ನೀವು ರಾಜಕಾರಣ ಮಾಡ್ತಾ ಇದ್ರೆ ದೇಶ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅಂತ ಹೇಳಿ ಮತದಾರ ಬಂಧುಗಳು ಯಾರ್ಯಾರು ಇವತ್ತು ವೋಟ್ ಹಾಕಿ ಭಾರತೀಯ ಜನತಾ ಪಾರ್ಟಿ NDA ನಮಗೆ ಸಹಕಾರ ಕೊಟ್ಟಿದ್ರೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ, ಕರ್ನಾಟಕ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ನಾವಿಷ್ಟೇ ಕರ್ನಾಟಕದಲ್ಲೂ ಚುನಾವಣೆ ನಡೆದು, ಉಪಚುನಾವಣೆ 2 ಕ್ಷೇತ್ರಗಳಿಗೆ, ಅಸ್ಸಾಮಲ್ಲಿ ನಡೆದು, ಕೇರಳ ನಡೆದು, ಪಾಂಡಿಚೇರಿಯಲ್ಲಿ ನಡೆದು, 3 ರಾಜ್ಯಗಳಲ್ಲಿ ನಾವು ಇವತ್ತು ಬಹುಮತ ಬರೋದ್ರ ಮುಖಾಂತರ ಇನ್ನೊಂದು ರಾಜ್ಯ ನಮಗೆ ಎಕ್ಸ್ಟ್ರಾ 23 ರಾಜ್ಯಗಳ NDA ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಈ ಭಾಗದಲ್ಲಿ ಆಡಳಿತ ಯಂತ್ರ ಏನಿತ್ತು ಅದನ್ನ ದುರುಪಯೋಗ ಪಡಿಸ್ಕೊಂಡು 100 ಕೋಟಿ ಹಣವನ್ನ ವೆಚ್ಚ ಮಾಡಿ ಒಂದೊಂದು ಪಂಚಾಯತಿಗೆ ಒಂದೊಂದು ಮಿನಿಸ್ಟರ್ಗಳನ್ನ ಹಾಕಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ 15 ದಿನ 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೋಗಿ ಇವತ್ತು ಏನೇನ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಅಲ್ಲಿ ಮತ ಬ್ಯಾಂಕ್ ಓಲೈಕೆಗೋಸ್ಕರ ಏನೇನ್ ಮಾಡಿದ್ರು ಅನ್ನೋ ಲೆಕ್ಕದಲ್ಲಿ ನೀವೆಲ್ಲ ನೋಡಿದ್ದೀರಿ. ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಸುಮಾರು ಜನ ಹೇಳಿದ್ರು, ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ NDA ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ನಮ್ಮ ಜನ ಯಾವ ರೀತಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿ ನೋಡಿ, ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ನೋಡಿ, ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತೀರಿ. ನಮ್ಗೆ ದೇಶ ಬೇಕು, ಭಾರತೀಯ ಜನತಾ ಪಾರ್ಟಿ ಬೇಕು, ನರೇಂದ್ರ ಮೋದಿ ಅವರ ನಾಯಕತ್ವ ಬೇಕು. ಅವ್ರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ನಾವೆಲ್ಲರೂ ಡೆವಲಪ್ ಆಗ್ತೀರಿ ಅಂತ ಹೇಳಿ ಅವರು ಆಲೋಚನೆ ಮಾಡಿದ್ರು. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ್ಮೇಲೆ ಇದುವರೆಗೂ ದೇಶದಲ್ಲಿ ಒಂದೇ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮನ್ನ ಅವ್ರನ್ನ ಎತ್ತಿಕೊಂಡ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಇವತ್ತು ವೆಸ್ಟ್ ಬೆಂಗಾಲ್ ನಲ್ಲಿ ಅವರ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವ್ರೆ ಅದೇ ಕ್ಷೇತ್ರಗಳಲ್ಲಿ ಬಿಜೆಪಿ ವೋಟ್ ಹಾಕೋದ್ರ ಮುಖಾಂತರ ಹೆಚ್ಚಿನ ಶಾಸಕರುಗಳನ್ನು ಗೆಲ್ಸ್ಕೊಟ್ಟಿರ್ತಕ್ಕಂಥ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನೀವೆಲ್ಲ ದೇಶದ ಪರವಾಗಿರ್ರಿ, ನಾವೆಲ್ಲ ನಿಮ್ ಪರವಾಗಿ ಇರ್ತೀರಿ, ನಾವೆಲ್ಲ ಅಣ್ಣ ತಮ್ಮಂದ್ರು. ಅದೇ ರೀತಿಯಲ್ಲಿ ಇವತ್ತೇನು ದಾವಣಗೆರೆ, ಬಾಗಲಕೋಟೆಯಲ್ಲಿ ಇವತ್ತು ಅವ್ರಿಗೆ ಗೆದ್ದಿರ್ಬೋದು, ಹಣಬಲ, ಅಧಿಕಾರದ ಬಲ ದುರುಪಯೋಗ ಪಡಿಸ್ಕೊಂಡು ಗೆದ್ದಿರ್ಬೋದು. ಆದ್ರೆ ಕರ್ನಾಟಕದ ಜನ ಡಿಸೈಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ಕೇಂದ್ರದಲ್ಲಿ ಇರತಕ್ಕಂಥ ನಮ್ಮೆಲ್ಲ ನಾಯಕರುಗಳು
5 ರಾಜ್ಯಗಳ ಚುನಾವಣೆ ಮುಗಿದಿರೋದ್ರಿಂದ ನೆಕ್ಸ್ಟ್ 2028ಕ್ಕೆ ಕರ್ನಾಟಕದಲ್ಲಿ ಚುನಾವಣೆ ನಡೆಯೋದಕ್ಕೆ ಏನೇ ತಂತ್ರಗಾರಿಕೆ ಮಾಡಬೇಕು, ಯಾರ್ಯಾರನ್ನ ಸರಿ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಚುನಾವಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕರ್ನಾಟಕಕ್ಕೆ ಬರೋರಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ವಿಜಯೋತ್ಸವನ ನಾವೇನು ಇವತ್ತು ಆಚರಿಸ್ತಾ ಇದ್ರಿ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ 2028ಕ್ಕೆ ನಾವು ವಿಜಯೋತ್ಸವನ ಆಚರಿಸಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇನ್ನು ಮತ್ತೊಮ್ಮೆ ಪಾಂಡಿಚೇರಿ ಇರ್ಬೋದು, ನಮ್ಮ ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎನ್ಡಿಎಗೆ ವೋಟ್ಗಳನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಎಲ್ಲರ ಪರವಾಗಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.